ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸುಬೂಸ್ ಪಾರ್ಟ್ ಟು ಫೈಂಡ್ ಸೀರೀಸ್. ಇವತ್ತು ನಾವು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಅದು ಬಂದು ದ ಪ್ರೈಸ್ ದಟ್ ವಿ ಪೇ ಫಾರ್ ಬೀಯಿಂಗ್ ಎ ಗುಡ್ ಕಸ್ಟಮರ್ ಅಂತ. ಈಗ ಇದನ್ನೊಂದು ಎಕ್ಸಾಂಪಲ್ ಇಂದ ನೋಡೋಣ. ನೀವು ಎಲ್ಲೋ ಒಂದು ಕ್ರೆಡಿಟ್ ಕಾರ್ಡ್ನ ಸ್ವೈಪ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಫಾರ್ ಅಬೌಟ್ $1 lakh. ಅದಾದಮೇಲೆ ನಿಮ್ಗೆ ಸ್ಟೇಟ್ಮೆಂಟ್ ಬರುತ್ತೆ, ಯು ವಿಲ್ ಹ್ಯಾವ್ ಟು ಪೇ ಸೋ ಮಚ್ ಆರ್ ಪೇ ಮಿನಿಮಮ್ ಅಮೌಂಟ್ 2500 ಅಂತ. ಸೊ ನೀವು ಯಾವಾಗ ಮಿನಿಮಮ್ ಅಮೌಂಟ್ ಪೇ ಮಾಡ್ತೀರಾ, ಯು ಬಿಕಮ್ ಎ ವಂಡರ್ಫುಲ್ ಕಸ್ಟಮರ್ ಫಾರ್ ದಟ್ ಕ್ರೆಡಿಟ್ ಕಾರ್ಡ್ ಕಂಪನಿ. ಯಾಕೆಂದರೆ ನೀವು ಅದರಿಂದ ಇಂಟ್ರೆಸ್ಟ್ ಕೊಡ್ತಾ ಇರ್ತೀರ. ಸೊ ಕ್ರೆಡಿಟ್ ಕಾರ್ಡ್ ಕಂಪ್ನಿ ಏನು ಮಾಡ್ತಾರೆ, ರಿಲೇಷನ್ಶಿಪ್ ಮ್ಯಾನೇಜರ್ ಯಾರೋ ನಿಮ್ಗೆ ಫೋನ್ ಮಾಡ್ತಾರೆ, ಬೇರೆ ಏನೋ ಆಫರ್ಸ್ ಕೊಡ್ತಾರೆ, ಅದ್ರ ಜೊತೆಗೆ ನಿಮ್ಮ ಲಿಮಿಟ್ನ ಡಬಲ್ ಮಾಡ್ತಾರೆ. ಅಂದರೆ ನಿಮ್ದು ಏನಿರುತ್ತೆ ಅದರಿಂದ 2x ನೀವು ಸ್ಪೆಂಡ್ ಮಾಡ್ಬೋದು ಅಂತ. ಇದರಿಂದ ಏನಾಗುತ್ತೆ, ಯು ವಿಲ್ ಸ್ಪೆಂಡ್ ಮೋರ್ ಅಗೇನ್. ಅದರಿಂದ ಯು ಸ್ಟಿಲ್ ಯು ಕೀಪ್ ಆನ್ ಪೇಯಿಂಗ್ ದಿ ಮಿನಿಮಮ್ ಬ್ಯಾಲೆನ್ಸ್. ಯಾವಾಗ ನೀವು ಮಿನಿಮಮ್ ಬ್ಯಾಲೆನ್ಸ್ ಕಟ್ತಾ ಇರ್ತೀರಾ, ಸಬ್ಸಿಕ್ವೆಂಟ್ಲಿ ನೀವು ಅಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕಟ್ತಾ ಹೋಗ್ತೀರಾ. ಇಟ್ ಕುಡ್ ಬಿ ಅಬೌಟ್ ಇನ್ ಎಕ್ಸೆಸ್ ಆಫ್ 25 to 30% ಪರ್ ಆನಮ್ ಥರ. ಅದರಿಂದ ಇಲ್ಲಿ ಬ್ಯಾಡ್ ಕಸ್ಟಮರ್ ಆದರೆ ಏನಾಗುತ್ತೆ, ಬ್ಯಾಡ್ ಕಸ್ಟಮರ್ ಅಂದರೆ ನೀವೇನು ಸ್ವೈಪ್ ಮಾಡ್ತೀರಾ, ಸ್ಟೇಟ್ಮೆಂಟ್ ಬಂದಿದ ತಕ್ಷಣ ಎಂಟೈರ್ ಅಮೌಂಟ್ ನೀವು ಕ್ಲಿಯರ್ ಮಾಡೋದ್ರಿಂದ ನಿಮಗೆ ಕ್ರೆಡಿಟ್ ಕಾರ್ಡ್ ಕಂಪ್ನಿಯಿಂದ ಏನೇನು ಆಫರ್ಸ್ ಇರುತ್ತೆ ಅದು ಸಿಗುತ್ತೆ, ಜೊತೆಗೆ ಪಾಯಿಂಟ್ಸ್ ಅಕ್ಯುಮುಲೇಟ್ ಆಗುತ್ತೆ. ಸೊ ಯು ನೀಡ್ ಟು ಬಿ ಎ ಬ್ಯಾಡ್ ಕಸ್ಟಮರ್ ಹಿಯರ್, ನಾಟ್ ಎ ಗುಡ್ ಕಸ್ಟಮರ್. ಯಾಕೆಂದರೆ ಈ ಸೆಟ್ ಆಫ್ ಕಸ್ಟಮರ್ಸ್ ಏನಿರ್ತಾರೆ, ಬ್ಯಾಡ್ ಕಸ್ಟಮರ್ಸ್ ಅಲ್ಲ, ಅದರಿಂದ ಕ್ರೆಡಿಟ್ ಕಾರ್ಡ್ ಕಂಪ್ನಿಗೆ ಏನೂ ಲಾಭ ಇಲ್ಲ. ಬಿಕಾಸ್ ಯು ಆರ್ ಯೂಸಿಂಗ್ ದೇರ್ ಸರ್ವಿಸಸ್ ಆ್ಯಂಡ್ ಯು ಆರ್ ಮೇಕಿಂಗ್ ಪೇಮೆಂಟ್ ಆಫ್ಟರ್ ಎ ಮಂತ್, ಬಟ್ ಕಂಪನಿ ಗೆಟ್ಸ್ ನಥಿಂಗ್ ಔಟ್ ಆಫ್ ಇಟ್. ಅದೇ ರೀತಿ ಒಂದು ಸ್ಮಾಲ್ ಥಿಂಗ್ಸ್ ಅಂತಂದರೆ, ನೀವೆಲ್ಲ ಒಂದು ಶಾಪಿಂಗ್ ಹೋಗಿರ್ತೀರಾ, ಜಸ್ಟ್ ಬೈ ಎ ಶೂಸ್ ಆರ್ ಎನಿಥಿಂಗ್ ಫ್ರಮ್ ಸಮ್ ಶೋರೂಮ್ ಅಂತ ಅಂದ್ಕೊಳ್ಳಿ. ನೀವು ನೋಡ್ತೀರಾ, ಬಟ್ ದೇ ಮೇ ನಾಟ್ ಬಿ ಎನಿ ಡಿಸ್ಕೌಂಟ್ ದೇರ್. ಸಿಂಪಲ್ ಸ್ಪೆಂಡ್ ಅನದರ್ 5 minutes ಆ್ಯಂಡ್ ಜಸ್ಟ್ ಚೆಕ್ ಅದೇ ಕಂಪನಿ ವೆಬ್ಸೈಟ್ಗೆ ಹೋಗಿ ಆ ಮಾಡೆಲ್ಗೆ ಎಷ್ಟು ಡಿಸ್ಕೌಂಟ್ ಇದೆ ಅಂತ. Sometimes you may get 20 to 30 or maybe 40% discount also ಆನ್ಲೈನ್ ಪರ್ಚೇಸ್ ಮಾಡಿದಾಗ. ಅಂದರೆ ವಿ ನೀಡ್ ಟು ಬಿ ಎ ಬ್ಯಾಡ್ ಕಸ್ಟಮರ್. ಇಲ್ಲಿ ಗುಡ್ ಕಸ್ಟಮರ್ ಅಂದರೆ ವಿತೌಟ್ ಆಸ್ಕಿಂಗ್ ಎನಿ ಪ್ರೈಸ್, ಜಸ್ಟ್ ಗೋ ಪೇ ಮನಿ ಆ್ಯಂಡ್ ಕಮ್ ಅಂತಂದರೆ ಯು ಆರ್ ಎ ವೆರಿ ಗುಡ್ ಕಸ್ಟಮರ್. ಬಟ್ ಅದರಿಂದ ನಮಗೇನು ಲಾಭ ಇರೋದಿಲ್ಲ. ಆ ರೀತಿ ಈವನ್ ವೆನ್ ಯು ಆರ್ ಡೈನಿಂಗ್ ಔಟ್, ನಿಮಗೆ ಸುಮಾರು ಆ್ಯಪ್ಸ್ ಇದೆ, ಆ್ಯಪ್ಸಿಂದ ಯು ಗೆಟ್ ಎನಿವೇರ್ 10 to 20% ಡಿಸ್ಕೌಂಟ್ ಸಿಗುತ್ತೆ. ಈ ಥರದನ್ನೆಲ್ಲ ಯೂಸ್ ಮಾಡ್ತಾ ಬರಬೇಕು. ದಿಸ್ ಈಸ್ ವೇರ್ ನೀವು ಸಣ್ಣದನ್ನು ನೀವು ಏನು ಸೇವ್ ಮಾಡ್ತೀರಾ, ದಟ್ ಗೆಟ್ಸ್ ಇನ್ ಟು ದಿ ಸ್ನೋಬಾಲ್ ಎಫೆಕ್ಟ್. ಅದೇ ಒಂದು ದಿನ ದೊಡ್ಡದಾಗತ್ತೆ. ನೀವು ಎಷ್ಟು ಸೇವ್ ಮಾಡ್ತಾ ಹೋಗ್ತೀರಾ, ಓವರ್ ಎ ಪೀರಿಯಡ್ ಆಫ್ ಟೈಮ್ ದಟ್ ಬಿಕಮ್ಸ್ ಎ ವೆರಿ ಬಿಗ್ ಅಮೌಂಟ್. ಈ ಗುಡ್ ಕಸ್ಟಮರ್ಸ್ ಏನು ಮಾಡ್ತಾರೆ, ದೇ ನೆವರ್ ಆಸ್ಕ್ ಫಾರ್ ಎನಿ ಡಿಸ್ಕೌಂಟ್ಸ್, ದೇ ನೆವರ್ ಬಾರ್ಗೇನ್, ದೇ ನೆವರ್ ಡೂ ಎನಿಥಿಂಗ್, ದೇ ಜಸ್ಟ್ ಪೇ. ಇನ್ನೊಂದು ಕ್ಲಾಸಿಕ್ ಎಕ್ಸಾಂಪಲ್ ಏನು ಅಂತಂದರೆ, ಎಷ್ಟೋ ಸಲ ಈ ಗುಡ್ ಕಸ್ಟಮರ್ಸ್ಗೆ ಏನಾದರೂ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಆರ್ ಸಮಥಿಂಗ್ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್ಸ್ ಅಂತ ಅಂದ್ಕೊಳ್ಳಿ, ಸೇಲ್ ಮಾಡಿದಾಗ ಆ ಸೇಲ್ ಮಾಡ್ತಿರೋ ಏಜೆಂಟ್ ವಿಲ್ ರಿಯಲಿ ಲುಕ್ ಆ್ಯಂಡ್ ಅವ್ರಿಗೆ ಎಷ್ಟು ಜಾಸ್ತಿ ಬೆನಿಫಿಟ್ ಇರುತ್ತೋ ಆ ಪ್ರಾಡಕ್ಟ್ನೇ ಸೇಲ್ ಮಾಡ್ತಾರೆ. ಗುಡ್ ಕಸ್ಟಮರ್ಸ್ ಏನು ಮಾಡ್ತಾರೆ, ಅವ್ರು ಬರೀ ಹೋಗಿ ಸೈನ್ ಮಾಡ್ತಾರೆ, ದೆನ್ ದೇ ಗೆಟ್ ಇನ್ ಟು ದ ಟ್ರ್ಯಾಪ್ ಆ್ಯಂಡ್ ದಟ್ ವಿಲ್ ಗೋ ಆನ್ ಫಾರ್ ಇಯರ್ಸ್ ಟುಗೆದರ್. ಅದೇನು ಹೇಳೋದಂದರೆ, ಜಸ್ಟ್ ಸ್ಪೆಂಡ್ ಅಬೌಟ್ ಎ ಡೇ, ಬಿಕಾಸ್ ದಿಸ್ ಈಸ್ ಯುವರ್ ಹಾರ್ಡ್ ಅಂಡ್ ಮನಿ. ದೇರ್ ಆರ್ ಲಾಟ್ ಆಫ್ ವೆಬ್ಸೈಟ್ಸ್, ದೇರ್ ಆರ್ ಲಾಟ್ ಆಫ್ ಕಂಟೆಂಟ್ ಇನ್ ದಿ ಯೂಟ್ಯೂಬ್ ಆರ್ ನ್ಯೂಸ್ ಪೇಪರ್ ಇರ್ಬೋದು, ಏನೋ ಒಂದು. ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ದಿಸ್ ಈಸ್ ಯುವರ್ ಮನಿ, ಯು ಆರ್ ಗೋಯಿಂಗ್ ಟು ಇನ್ವೆಸ್ಟ್, ನಾಟ್ ಜಸ್ಟ್ ಬ್ಲೈಂಡ್ಲಿ ಟ್ರಸ್ಟಿಂಗ್ ಸಂಬಡಿ. ಯಾರೋ ಏನೋ ಹೇಳಿದ್ರು, ನಾನು ಸೈನ್ ಮಾಡಿದೆ, ನಂಗೆ ಅದೇನೋ ಒಂದು ಪ್ರಾಡಕ್ಟು ಅಂತ ಗೊತ್ತಿಲ್ಲ. No, those excuses will not come into effect after few years. ಯಾಕೆಂದರೆ you would have lost time. ಸೊ ಅದರಿಂದ ನೀವೇನು ಮಾಡಬೇಕು, ಏನೇ ಮಾಡಬೇಕು ಅಂತಂದ್ರೂ ನೀವು ಸ್ಮಾರ್ಟ್ ಅಲ್ಲ ಅಂತ ಅಂದ್ಕೊಂಬಿಡಿ, ನೀವು ಈಕ್ವಲಿ ಸ್ಮಾರ್ಟ್. ಸೊ ಅದರಿಂದ ದಯವಿಟ್ಟು ಹೋಗಿ ಒಂದು ಡೇ ಸ್ಪೆಂಡ್ ಮಾಡಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಬಿಫೋರ್ ಯು ಬೈ. ಇಟ್ ವಿಲ್ ಹೆಲ್ಪ್ ಯು. ಸೊ ಆಲ್ವೇಸ್ ಬಿ ಎ ಬ್ಯಾಡ್ ಕಸ್ಟಮರ್, ನಾಟ್ ಎ ಗುಡ್ ಕಸ್ಟಮರ್. ಥ್ಯಾಂಕ್ ಯು ಸೊ ಮಚ್.